21 ದಿನಗಳ ಬಳಿಕ ತವರಿಗೆ ಭೇಟಿ ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಹೊಳೆನರಸೀಪುರದಲ್ಲೂ ಮುಂದುವರೆದಿದೆ ಎಚ್.ಡಿ. ರೇವಣ್ಣರ ಟೆಂಪಲ್ ರನ್. ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಹೇಗಿದೆ ಅನ್ನೋದು ನೋಡೋದಾದ್ರೆ ಮೊದಲಿಗೆ ಲಕ್ಷ್ಮೀ ನರಸಿಂಹ ದೇವಾಲಯ, ರಘುಪತಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿದ್ದಾರೆ. ಅದಾದ ಬಳಿಕ ರೇವಣ್ಣ ದೇವಸ್ಥಾನಕ್ಕೆ ಬರ್ತಿದ್ದಂತೆ ಅವರ ಅಭಿಮಾನಿಗಳು ಜಯಘೋಷವನ್ನ ಜೈಕಾರವನ್ನ ಹಾಕಿದ್ದಾರೆ. ಎಚ್.ಡಿ. ರೇವಣ್ಣ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿದ್ದಾರೆ ಅವರ ಅಭಿಮಾನಿಗಳು. ಸಾಯೋವರೆಗೂ ಜೊತೆಲಿ ಇರ್ತೀವಿ ಅಂತ ಎಚ್.ಡಿ. ರೇವಣ್ಣಗೆ ಧೈರ್ಯ ತುಂಬಿದ್ದಾರೆ ಅವರ ಫ್ಯಾನ್ಸ್. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ನ ಮುಂದುವರಿಸ್ತಾ ಇದ್ರೆ ಅವರ ಅಭಿಮಾನಿಗಳು ಅವ್ರಿಗೆ ಅಭೂತಪೂರ್ವವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡ್ತಾ ಜೈಕಾರವನ್ನ ಹಾಕ್ತಾ ಜೈಘೋಷವನ್ನ ಹಾಕ್ತಾ ನಾವು ಸಾಯೋ ತನಕ ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋ ಒಂದು ಧೈರ್ಯ ತುಂಬಿದಂಥ ಮಾತುಗಳನ್ನು ಅವರು ಮುಂದೆ ಆಡ್ತಾ ಇದ್ದಾರೆ. ಕಳೆದ 20 ದಿನಗಳಿಂದ ಅವರು ತಮ್ಮ ತವರು ಕ್ಷೇತ್ರಕ್ಕೆ ಹೋಗಿರಲಿಲ್ಲ. ಹೊಳೆನರಸೀಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದಮೇಲೆ ರಘುಪತಿ ದೇವಾಲಯದಲ್ಲೂ ಕೂಡ ಅವರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀವಿ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೋ ಅಂತ ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಅವ್ರನ್ನ, ಇನ್ನೊಂದು ಕಡೆ ಅವರ ಅಭಿಮಾನಿಗಳು ಎಚ್.ಡಿ. ರೇವಣ್ಣರನ್ನ ಕಂಡು ಜಯಘೋಷವನ್ನು ಹಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ವಂದನೆ. ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ಯಾಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರೋಂಥ ನನಗೆ. ಅದರಿಂದ ನಾನು ಇವತ್ತಿನ ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೋ ನಾನು ರಿಯಾಕ್ಟ್ ಮಾಡೋಲ್ಲ, ಗೊತ್ತಾಯ್ತಾ. ಮತ್ತು ಜಿಲ್ಲೆ ಜನ ನಮ್ಮನ್ನು ದೇವೇಗೌಡರನ್ನ 60 ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ, ಹೊಳೆನರಸೀಪುರ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ದೇವೇಗೌಡರನ್ನ ಕಳೆದ 60 ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ. ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ, ನನಗೆ ಸುಮಾರು 25 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಗೊತ್ತಾಯ್ತು ಸರ್. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಾನು. ಈ ಜಿಲ್ಲೆಯ ಮತ್ತು ಹೊಳೆನರಸೀಪುರ ತಾಲೂಕು ನಾನು ಗೊತ್ತಿರೋವರಿಗೆ ನಮ್ಮ ಜನ ಯಾರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.